ಹಣದ ವಿಚಾರವಾಗಿ ವಂಚನೆ ಮಾಡಿದೀರಾ, ಅದು ಕೋಟಿ ಕೋಟಿ ಹಣವನ್ನ ಸಿನಿಮಾಗೆ ಅಂತ ಹೇಳ್ಬಿಟ್ಟು ಸಹಾಯಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಆ ಒಂದು ಸೌಹಾರ್ದತೆಯನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ನುವಂತಹ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಕಂಪ್ಲೇಂಟ್ ಕೂಡ ರೈಸ್ ಆಗಿದೆ. ಸೊ ಇದಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್ ನಮ್ಮ ಸುವರ್ಣ ನ್ಯೂಸ್ಗೆ? ದುಡ್ಡು ತಗೊಂಡಿರೋದು ನಿಜ, ಅದು ಸಿನಿಮಾಗೆ ಅಂತ ಹೇಳ್ಬಿಟ್ಟು ಸೊ ಅದನ್ನ ಇದು ಗೋಪ್ಯವಾದ ಅಂದ್ರೆ ಸಿನಿಮಾ ಸೀಕ್ರೆಟ್ ಇದೆ. ಆಕ್ಚುಲಿ ಸಿನಿಮಾ ಒಳಗಡೆ ಇರಬೇಕು, ಇದು ಹೊರಗಡೆ ಬಂದ್ರೆ ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನೋದು ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ನಾನು ಫಸ್ಟ್ ಟೈಮ್ ಇದೆಲ್ಲ ನೋಡ್ತಿರೋದು. ನಾವು ತುಂಬಾ ಸಿನಿಮಾಗಳೆಲ್ಲ ಮಾಡಿದೀವಿ, ಈ ರೀತಿ ಎಲ್ಲ ಇದಿಲ್ಲ. ಬಟ್ ಈ ರೀತಿ ಯಾರೋ ಒಬ್ಬ ವ್ಯಕ್ತಿ ಮಾತ್ರ ಬಂದು ಕೂತ್ಕೊಂಡು ಈ ತರ ಮಾತಾಡ್ತಿರೋದು. ನಮ್ಮ ಫೈನಾನ್ಸ್ ಮಾಡಿರೋರು ಬೇರೆಯವರು, ವಾಸುದೇವ್ ರೆಡ್ಡಿ ಅಂತ ಹೇಳಿ, ಅವ್ರು ಬಂದು ಕೂತ್ಕೊಂಡು ಮಾತಾಡ್ಬೋದಲ್ಲ ಪಾಪ. ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್, ವಾಸುದೇವ್ ರೆಡ್ಡಿ ಅವರು ಮತ್ತೆ ಭಾಸ್ಕರ್ ಶೆಟ್ಟಿ ಅವರು ಮತ್ತೆ ಜೊತೆಗೆ ಮಹಿಳೆಯರು ಕೂಡ ಸಹಾಯ ಮಾಡಿದ್ದಾರೆ. ಸೊ ಅವರು ಕೂಡ 4 ಜನ ಒಟ್ಟಾಗಿ ನಿಮ್ಮ ಮೇಲೆ ಆರೋಪ ಮಾಡ್ಲಿ. ಏನಂದ್ರೆ ಈಗ ಅವ್ರೇನ್ ಕಂಪ್ಲೇಂಟ್ ಮಾಡಿದ್ರು ಅದು ನನ್ ಮಾತಾಡ್ತಾರೆ, ನನ್ ಕರೆಸ್ತಾರಲ್ಲ, ನಾನು ಅವಾಗ 100% ಅದಕ್ಕೇನು ಉತ್ತರ ಕೊಡ್ಬೇಕು ನಾನು ಖಂಡಿತ ಕೊಡ್ತೀನಿ. ಸೊ ಆ ಒಂದು ಇದನ್ನ ಎಲ್ಲರೂ ಒಂದ್ ಕಡೆ ನಾವು ಆರಾಮಾಗಿ ಸಿನಿಮಾದವ್ರು ಆಗಿರೋದ್ರಿಂದ ನಾವೆಲ್ಲ ಕುತ್ಕೊಂಡು ಮಾಡ್ಬೋದಾಗಿತ್ತು. ಅವ್ರು ದುಡ್ಡು ಕೊಟ್ಟಿರೋದು ನಿಜ, ಖಂಡಿತ ಕೊಟ್ಟಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಆಮೇಲೆ ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಂತ ಯಾಕೆಂದ್ರೆ ನಮ್ಮ ಫ್ಯಾಮಿಲಿನಲ್ಲಿ ಈಗ ನನ್ನ ವೈಫು ಅಕೌಂಟ್ಗೆ ನಾನೇ ಹಾಕಿಸ್ಕೊಂಡಿರೋದು. ಯಾಕಂದ್ರೆ ನಾನು ಟೆನ್ಷನ್ ಇರ್ತೀನಿ, ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಿ ನಾನೇ ಅವ್ರ ಅಕೌಂಟ್. ಅವ್ರಿಗೂ ಈ ಸಿನಿಮಾಗೂ ಸಂಬಂಧ ಇಲ್ಲ, ಅವ್ರನ್ನ ಸುಮ್ನೆ ಹೇಳ್ಕೊಂಬಂದು ಇದ್ ಮಾಡ್ತಾರೆ. ಆಮೇಲೆ ನನ್ನ ಮಗನ ಸುಮ್ನೆ ಕರ್ಕೊಂಡ್ ಬರ್ತಿದ್ದಾರೆ ಇವರು. ಸೊ ನೋ ಪ್ರಾಬ್ಲಮ್, ಅದ್ರ ಟೆನ್ಷನ್ ತಗೊಳ್ಳೋಂತ ಮ್ಯಾಟ್ರ್ ಏನಲ್ಲ, ಇದು ಸಾಲ್ವ್ ಆಗುವಂತ ಮ್ಯಾಟ್ರೇ ಇದು. ನೀವು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳಿ, ಅದಕ್ಕೆ ಕರೆಸ್ತಾರೆ, ಮಾತಾಡ್ತಾರೆ, ಅದ್ರಲ್ಲಿ ಏನಿದೆ ಲಾಜಿಕಲಿ ಕೇಳ್ತಾರೆ. ಅದು ನನ್ನ ಧ್ಯೇಯ. ಈಗ ಡೆನ್ನಿಸ್ ಅವರ ವಿರುದ್ಧವೂ ಕೂಡ ಕಂಪ್ಲೇಂಟ್ ರೈಸ್ ಆಗಿದೆ ಸರ್. ಅವ್ರ ವಿರುದ್ಧವೂ ಕೊಟ್ಟಿದ್ದಾರೆ, ನಿಮ್ ವಿರುದ್ಧವೂ ಕೊಟ್ಟಿದ್ದಾರೆ. ಸೊ ಧರ್ಮಪತ್ನಿಯನ್ನ ಎಳೆಯುವಂತ ಕೆಲಸ ಯಾಕಾಯ್ತು? ಅಂಡ್ ಅವ್ರ ಹತ್ರ ಎಲ್ಲ ದಾಖಲಾತಿಗಳು ಕೂಡ ಇದೆಯಂತೆ, ಅದನ್ನ ಸಬ್ಮಿಟ್ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದೀವಿ ಅಂದ್ರು. ಅಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ನಿಯರ್ಲಿ 70 to 80 lakhs ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರುವಂತಹ ದಾಖಲಾತಿಗಳು ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲ, ಜಾಸ್ತಿ ಮಾಡಿದ್ದಾರೆ ಮೇಡಮ್, ಅದು ಕಮ್ಮಿ ಹೇಳಿರೋದು. ಅವರು ಇನ್ನೂ ಜಾಸ್ತಿ ಮಾಡಿದ್ದಾರೆ, ನಮ್ಮ ಹತ್ರ ಇದೆ, ಇನ್ನೂ ಜಾಸ್ತಿ ಮಾಡಿದ್ದಾರೆ ಪಾಪ. ಅದೆಲ್ಲ ವಾಸುದೇವ್ ರೆಡ್ಡಿ ಅವರು ನಮ್ಗೇನ್ ದುಡ್ಡು ಕೊಟ್ಟಿದ್ದಾರೆ. ಭಾಸ್ಕರ್ ಅನ್ನೋರು ಏನಿದ್ದಾರೆ ಅಂತಂದ್ರೆ, ಅವರು ನಮ್ ಪಿಕ್ಚರ್ ಆಕ್ಟ್ ಮಾಡಕ್ಕಿಂತ ಬಂದಾಗ ನಾನು ಅವ್ರ ಹತ್ರ ಅಮೌಂಟ್ ಕೇಳಿದ್ ನಿಜ. ಮಾಡಿದಾಗ ಅವರು ನಾನು ಹೀರೋ ಅಂತ ಪ್ರಮೋಟ್ ಮಾಡಿ ಪಬ್ಲಿಸಿಟಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನನ್ಗೊಂದು ಒಳ್ಳೆ ದೊಡ್ಡ ಫೈನಾನ್ಸರ್ ನಿರಂಜನ್ ಅಂತ ಹೇಳಿ. ಸೊ ಅವ್ರು ನನ್ನ ಪಿಕ್ಚರ್ಗೆ ಫೈನಾನ್ಸ್ ಮಾಡ್ಬೇಕಿತ್ತು. ಅವರು ಏನು ಪ್ರಕಾಶ್ ಅವರೇ, ಇವ್ರನ್ನೆಲ್ಲ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೀರಾ, ನಿಮ್ಗೆ ಏನಕ್ಕೆ, ನಿಮ್ಮಂತ ಒಬ್ಬ ಎಮಿನೆಂಟ್ ಡೈರೆಕ್ಟರ್ ಆಗಿ ಹೀಗೆ ಅಂತ ಹೇಳಿ ಫೈನಾನ್ಸ್ ನಿಲ್ಲಿಸ್ಕೊಟ್ರು. ಇವ್ರು ಹೀರೋ ಅಂತ ಪಬ್ಲಿಸಿಟಿ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಹೇಳ್ದೆ, ನಿಮ್ಗೆ ಯಾರು ಹೀರೋ ಅಂತ ಪಬ್ಲಿಸಿಟಿ ಕೊಡಕ್ ಹೇಳಿದ್ದು, ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ಯಾರು? ಈ ಪಿಕ್ಚರ್ ಏನ್ ಮಾಡ್ತಾ ಇದೀನಿ ನಾನು, ಲೇಡಿ ಓರಿಯೆಂಟೆಡ್ ಸ್ಕ್ರಿಪ್ಟ್, ನಿಮಿಕಾ ರತ್ನಾಕರ್ ಹೀರೋ ಹೀರೋಯಿನ್ ಎರಡು ಅವರೇ. ಇದ್ರಲ್ಲಿ ಒಂದ್ ಪಾತ್ರ ನೀವು ಅಂತ ಹೇಳಿದೀನಿ, ನಿಮ್ಗೆ ನಾನು ಹೀರೋ ಅಂತ ಹೇಳಿದೀನ, ನೀವ್ ಹೆಂಗ್ ಅದನ್ನ ಮಾಡಿದ್ರಿ ಅಂತ ಹೇಳಿ ಅದ್ರಲ್ಲಿ ಏನೋ ಗಲಾಟೆ ಆಯ್ತು, ಇದಾಯ್ತು. ಆಮೇಲೆ ಅದನ್ನ ದೊಡ್ಡ ಫೈನಾನ್ಸಿಂಗ್ ಇದೇ ಮೂಮೆಂಟ್ ನಿಂತೋಯ್ತು. ಆಮೇಲೆ ಅದರಿಂದ ಆಮೇಲೆ ನಾನೇ ದುಡ್ಡು ಹಾಕಿ ಇದು ಮಾಡಿ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಇದು ಮಾಡಿ, ಆಮೇಲೆ ನಮ್ಮ ವೈಫು ಅವರ ಸ್ನೇಹಿತರ ಹತ್ರ, ಅವರು ಎಷ್ಟೋ ಜನ ಲೇಡೀಸ್ ಹತ್ರ ಕೊಟ್ಟಿದ್ದಾರೆ, ಮಾಡ್ಕೊಂಡು ನಾನು ಅದನ್ನ ಪಿಕ್ಚರ್ ಮಾಡಿ ಶುರು ಮಾಡಿದೆ. ಆ ಟೈಮಲ್ಲಿ ವಾಸುದೇವ್ ರೆಡ್ಡಿ ಅವರು ಬಂದ್ರು, ಅವರು ಪಾಪ ಸಹಾಯ ಮಾಡಿದ್ರು, ದುಡ್ಡು ಹಾಕಿದ್ದಾರೆ, ತುಂಬಾ ಹಾಕಿದ್ದಾರೆ, ಇಲ್ಲ ಅಂತ ನಾನು ಹೇಳಿ. ಅದಕ್ಕೆ ಏನ್ ಬೇಕು ದಾಖಲಾತಿಗಳಿದೆ, ಅವ್ರ ಹತ್ರ ಇರ್ಲಿ ಬಿಡಿ, ನನ್ನ ಹತ್ರನೂ ಇದೆಯಲ್ಲ, ಅವ್ರೊಬ್ಬರ ಹತ್ರನೇ ಇದೆ. ಆಮೇಲೆ ನಾನು ಯಾವತ್ತೂ ಕೊಡಲ್ಲ ಅಂತ ಹೇಳಿಲ್ಲ. ಸಿನಿಮಾ ಮುಗಿದ್ಮೇಲೆ ತಗೊಳ್ಳಿ, ನೀವೇ ಸಿನಿಮಾನೇ ಅವ್ರ ಹೆಸರು ಬರ್ಕೊಟ್ಟಿದ್ದೀನಿ ನಾನು, ತಗೊಳ್ಳಿ, ಈ ಸಿನಿಮಾದಲ್ಲಿ ಏನೇನು ಹಣ ಬರುತ್ತೆ ಎಲ್ಲ ನೀವೇ ಇಟ್ಕೊಳ್ಳಿ, ನಿಮ್ದೆಲ್ಲ ನಿಲ್ತು, ನಿಮ್ದೆಲ್ಲ ಮುಗೀತು ಅಂತ ಅಂದ್ಮೇಲೆ ನನಗೆ ಕೊಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.